ಅರ್ಥಶಾಸ್ತ್ರ ವಿಷಯದಲ್ಲಿ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳನ್ನು ಬರೆಯುವಂತಹ ಸಂದರ್ಭದಲ್ಲಿ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಅನ್ನುವಂತಹ ಒಂದು ಸಬ್ಜೆಕ್ಟನ್ನು ನಾವು ಸ್ಟಡಿ ಮಾಡಲೇಬೇಕಾಗತ್ತೆ. ಯಾಕಂದರೆ ಇಲ್ಲಿ ಬರುವಂತಹ ಈ ಮ್ಯಾಥಮೆಟಿಕಲ್ ಫಾರ್ಮುಲಾಗಳನ್ನು ಅಥವಾ ಮ್ಯಾಥಮೆಟಿಕಲ್ ವಿಧಾನಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಯ್ತಂದ್ರೆ ಸ್ವಲ್ಪ ನಾವು ಬೇಸಿಕ್ ಕಾನ್ಸೆಪ್ಟ್ಗಳನ್ನ ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಅದರಲ್ಲಿ ವಿಶೇಷವಾಗಿ ಮ್ಯಾಥಮೆಟಿಕ್ಸ್ ಅಂತ ಬಂತಂತಂದರೆ ಅಲ್ಲಿ ಈ ಗಣಗಳು ಅಂಥೇಳಿ ಸೆಟ್ಸ್ ಅಂತ ಹೇಳ್ತೀವಿ, ಫಂಕ್ಷನ್ಸ್ ಅಂತೇಳಿ ಕಾರ್ಯಗಳು ಅಂತ ಹೇಳ್ತೀವಿ, ಅಥವಾ ಇನ್ನೂ ಹಲವಾರು ಬೇಸಿಕ್ ಕಾನ್ಸೆಪ್ಟ್ಗಳು ಬರ್ತವೆ. ಆಮೇಲೆ ನಂಬರ್ಸ್ಗಳ ಬಗ್ಗೆ ಬೇರೆ ಬೇರೆ ನಂಬರ್ಸ್ಗಳಿರ್ತವೆ. ಆ ನಂಬರ್ಸ್ ಮೇಲೂ ಕೂಡ ಕ್ವಶನ್ಸ್ಗಳನ್ನ ವಿಶೇಷವಾಗಿ ಕೇಳ್ತಿರ್ತಾರೆ. ಸೊ ಇವೆಲ್ಲ ಮ್ಯಾಥಮೆಟಿಕ್ಸ್ ಅನ್ನುವಂಥ ಸಬ್ಜೆಕ್ಟ್ಗೆ ಬೇಸತ್ತೆ. ಬಟ್ ಆದರೆ ಎಕನಾಮಿಕ್ಸಲ್ಲಿ ಕೂಡ ಮ್ಯಾಥಮೆಟಿಕ್ಸ್ ಫಾರ್ಮುಲಾಗಳನ್ನು ವಿಶೇಷವಾಗಿ ನಾವು ಎಲ್ಲ ಕಡೆಯೂ ಕೂಡ ಬಳಸ್ತೀವಿ. ಹಾಗಾಗಿನೇ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುವಂತಹ ಒಂದು ಸಬ್ಜೆಕ್ಟು. ಆದರೆ ಬಹಳ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಈ ಮ್ಯಾಥಮೆಟಿಕಲ್ ಎಕನಾಮಿಕ್ಸು ಡಿಫಿಕಲ್ಟ್ ಆಗುತ್ತೆ. ಯಾಕಂತಂದರೆ ಅವರು ಬೇಸಿಕಲಿ ಭಾಳ ಥೆರಾಟಿಕಲಿ ಕಾನ್ಸೆಪ್ಟ್ಗಳನ್ನೇ ಹೆಚ್ಚು ಕಲ್ತಿರ್ತಾರೆ. ಸೊ ಹೀಗಾಗಿ ಅವರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಆ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋದಾಗಿರ್ಬೋದು ಬಹಳ ಡಿಫಿಕಲ್ಟ್ ಆಗುತ್ತೆ. ಬಹಳ ವಿದ್ಯಾರ್ಥಿಗಳು ವಿಶೇಷವಾಗಿ ಕೆಸೆಟ್ ನೆಟ್ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಕೂಡ ಈ ಮ್ಯಾಥಮೆಟಿಕಲ್ ಎಕನಾಮಿಕ್ಸನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಯಾಕಂತಂದರೆ ಬೇಗನೆ ಅರ್ಥ ಆಗೋದಿಲ್ಲ. ಆಮೇಲೆ ಅಲ್ಲಿರುವಂಥ ಫಾರ್ಮುಲಾಗಳನ್ನು ಕ್ಯಾಲ್ಕುಲೇಷನ್ಗಳನ್ನು ಎಲ್ಲನೂ ಕೂಡ ನೆನಪಿಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಡಿಫಿಕಲ್ಟ್ ಅಂತ ಹೇಳ್ತಿರ್ತಾರೆ. ಆದರೆ ಇಲ್ಲಿ ಬೇಸಿಕ್ ಕಾನ್ಸೆಪ್ಟನ್ನು ನೋಡೋಣ. ಬೇಸಿಕ್ ಅಂತಂದರೆ ಮ್ಯಾಥಮೆಟಿಕಲ್ ಎಕನಾಮಿಕ್ಸಲ್ಲಿ ಬರುವಂಥ ಒಂದು ಮೇನ್ ಕಾನ್ಸೆಪ್ಟ್ ಯಾವುದು ಅಂತಂದರೆ, ಮೇನ್ ಅಂತಂದರೆ ಆಲ್ಮೋಸ್ಟ್ ಎಲ್ಲನೂ ಕೂಡ ಇಂಪಾರ್ಟೆಂಟೇ. ಬಟ್ ಅಲ್ಲಿ ಈ ಒಂದು ಮ್ಯಾಟ್ರಿಕ್ಸ್ ಸಂಬಂಧಪಟ್ಟಂಗೆ, ಮ್ಯಾಟ್ರಿಕ್ಸ್ ಫಾರ್ ಕೆಸೆಟ್ ಆ್ಯಂಡ್ ನೆಟ್ ಎಕ್ಸಾಮ್ಸ್ ಇನ್ ಎಕನಾಮಿಕ್ಸ್ ಅಂಥೇಳಿ ನಾವು ಕರೆದಾಗ, ಸೊ ಅಲ್ಲಿ ಮ್ಯಾಟ್ರಿಕ್ಸ್ ಅಂದರೆ ಭಾಳ ಸಿಂಪಲಾಗಿ ಅರ್ಥ ಮಾಡ್ಕೊಂಡು ಬಿಡಬೇಕು. ಸಂಖ್ಯೆಗಳನ್ನು ಅಂದರೆ ದತ್ತಾಂಶಗಳನ್ನು ಏನು ಮಾಡ್ತಾ ಇದ್ದೀವಿ ಅಂದರೆ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ರೂಪದಲ್ಲಿ ಅವುಗಳನ್ನು ಆಯತಾಕಾರವಾಗಿ ಜೋಡಿಸ್ತೀವಲ್ಲ, ಅದಕ್ಕೆ ನಾವು ಏನು ಕರಿತೀವಿ ಅಂದರೆ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಇದು ಯಾಕೆ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಇರುವಂತಹ ಎಕ್ಸಾಂಪಲ್ನಿಂದ ನಿಮಗೆ ಕ್ಲಿಯರ್ ಆಗುತ್ತೆ. ಬಟ್ ಅದಕ್ಕಿಂತ ಪೂರ್ವದಲ್ಲಿ ಮ್ಯಾಟ್ರಿಕ್ಸನ್ನು ಹೇಗೆ ಫೈಂಡ್ ಔಟ್ ಮಾಡಲಾಗುತ್ತೆ ಅನ್ನೋದನ್ನು ಇಲ್ಲಿ ನೋಡ್ತಾ ಹೋದರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಎರಡು ಗಣಗಳನ್ನು ಕೊಟ್ಟಿದ್ದಾರೆ. ಗಣಗಳಂತೂ ಅನ್ಬೋದು ಅಥವಾ ಈ ಒಂದು ಮ್ಯಾಟ್ರಿಕ್ಸ್ದು ಉದಾಹರಣೆಗಳನ್ನ ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ಈಗ ಎ ಮತ್ತು ಬಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ಎ ಇಂಟು ಬಿ ಅಂತ ಆಗತ್ತೆ. ಅದಾದಮೇಲೆ ಸೊ ಇದನ್ನು ಫೈಂಡ್ ಔಟ್ ಮಾಡಬೇಕಾತಂದರೆ ಇದನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ? ಓಕೆ, ಇದಕ್ಕೆ ನಾವು ಅಡ್ಡ ಸಾಲು ಅಂತ ಕರಿತೀವಿ, ಇದಕ್ಕೆ ಕಂಬ ಸಾಲು ಅಂತ ಕರಿತೀವಿ. ಇದನ್ನು ಕೂಡಿಸ್ತಾ ಹೋದರೆ ವ್ಯಾಲ್ಯೂ ಏನು ಸಿಗುತ್ತೆ? ಎಸ್, ಇಲ್ಲಿ ನೋಡಿ ಈಗ ಮಾರ್ಕ್ ಮಾಡಲಿದಲ್ಲ. ಸೊ ಇದನ್ನು ಕೂಡಿಸಿದ್ರೆ ವ್ಯಾಲ್ಯೂ ಎಷ್ಟು ಬರಬೇಕಿದು? 20 ಬರಬೇಕು. ಸೊ ನಮಗೆ ಹೀಗೆ ಕ್ವಶನ್ ಕೇಳಿಬಿಡ್ತಾರೆ. ಸೊ ಈ ರೀತಿಯಾಗಿ ಅಡ್ಡ ಸಾಲು ಮತ್ತು ಕಂಬ ಸಾಲನ್ನು ಕೂಡಿಸಿದಾಗ ಎ ಬಿ ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳಿಬಿಡ್ತಾರೆ. ಅವಾಗ ನಮ್ಗೆ ಗೊತ್ತಾಗ್ತಿರಂಗಿಲ್ಲ. ಸೊ ಹಾಗಾಗಿ ಇಲ್ಲಿ ಕೆಳಗಡೆ ಇರುವಂಥ ಫಾರ್ಮುಲಾ ನೋಡ್ಕೊಂಡ್ಬಿಟ್ರೆ ಗೊತ್ತಾಗತ್ತೆ. ಎಸ್, ಎ ಬಿ 11 = ಏನು 2.5 + 1.1 ಅಂತಂದರೆ ಯಾಕಂತಂದರೆ ಇದನ್ನು ಹೆಂಗೆ ಮಾಡ್ತೀವಿ ಅಂದರೆ 2 × 5 ಅಂತ ಅರ್ಥ. ಅದು ಇದು 2 ಇಲ್ಲಿದೆ, ಇದು 5 ಇದೆ. ಇಂಟು ಮಾಡಿದರೆ ಎಷ್ಟಾಗತ್ತೆ ಆ ಮೌಲ್ಯವನ್ನು, ಅಂದರೆ 10 ಆಗುತ್ತೆ. ನೆಕ್ಸ್ಟು 1 × 1, ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಆಮೇಲೆ ಕೆಲವೊಂದು ರೂಲ್ ಇದಾವೆ ಇಲ್ಲಿ. ಸೊ ಅದು ಆ ರೀತಿಯಲ್ಲಿ ಲೆಕ್ಕ ಮಾಡಬೇಕಾಗತ್ತೆ. ಇಲ್ಲಿ 3 ಇದೆ, 3 × 3 ಮಾಡಿದರೆ ಏನಾಗುತ್ತೆ? 9 ಆಗುತ್ತೆ. ಸೊ ಹಾಗಾದರೆ ಟೋಟಲ್ ಕೂಡಿಸಿದ್ರೆ ಇಲ್ಲಿ 10, 1, 9 ಕೂಡಿಸಿದ್ರೆ 20 ಆಗುತ್ತೆ. ಸೊ ಹೀಗಾಗಿ ಆನ್ಸರ್ ಎಷ್ಟು ಬರುತ್ತೆ ಇದನ್ನೆಲ್ಲ ಕೊಟ್ಟಿರಂಗಿಲ್ಲ. ಓನ್ಲಿ ಇವೆರಡೇ ಕೊಟ್ಟಿರ್ತಾರೆ. ಕೊಟ್ಟು ಕಂಬ ಸಾಲು ಏನಿದ್ದಾಗ ಫಸ್ಟ್ನೇದು ಅಡ್ಡ ಸಾಲು ಫಸ್ಟ್ನೇದು, ಕಂಬ ಸಾಲು ಎರಡನೇದು, ಇದರದ್ದು ಒಂದು ಮ್ಯಾಟ್ರಿಕ್ಸ್ ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳಿದರೆ 20 ಆಗುತ್ತೆ ಅಂತ ಹೇಳಬೇಕಾಗತ್ತೆ. ಸೊ ಅದನ್ನೇ ನಾವಿಲ್ಲ ಫಾರ್ ಎಕ್ಸಾಂಪಲ್ ಏನು ಅಡ್ಡ ಸಾಲು ಒಂದನೇದು, ಕಂಬ ಸಾಲು ಒಂದನೇದು ಅಂತ ಹಿಡ್ಕೊಂಡು ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳ್ತಿರ್ತಾರೆ. ಬಟ್ ಇದೆಲ್ಲ ಈಸಿ ಅನಿಸಿದ್ರು ಕೂಡ ಮ್ಯಾಥಮೆಟಿಕಲಿ ನಮ್ಗೆ ರೂಲ್ಸ್ ಗೊತ್ತಿರಲಿಲ್ಲ ಅಂತಂದರೆ ಇದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಆಗಂಗಿಲ್ಲ. ಈಗ ನಾವು ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ? ಎಸ್, ಅಡ್ಡ ಸಾಲು, ಎರಡನೇ ಅಡ್ಡ ಸಾಲ, ಒಂದನೇ ಕಂಬ ಸಾಲ ತೆಗೆದುಕೊಳ್ಬೇಕೀಗ. ಸೊ ತೆಗೆದುಕೊಂಡ್ರೆ ಎಷ್ಟು ಎ ಬಿ ಆಗುತ್ತೆ, ಎ ಬಿ ಮೌಲ್ಯ ಎಷ್ಟಾಗತ್ತೆ ಅಂತ ಅರ್ಥ ಇದು. ಸೊ ಹೇಗೆ ನಾವು ಅರ್ಥ ಮಾಡ್ಕೊಳ್ಬೋದು? ಎಸ್, ಇಲ್ಲಿ ಎರಡನೆಯ ಅಡ್ಡ ಸಾಲ, ಇದು ಒಂದನೆಯ ಕಂಬ ಸಾಲ. ಹಾಗಾಗಿ ಎರಡನೆಯ ಅಡ್ಡ ಸಾಲ ಒಂದನೆಯ ಕಂಬ ಸಾಲವನ್ನು ಇಂಟು ಮಾಡಿದರೆ ನಮಗೆ 26 ಸಿಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಓಕೆನಾ? ಸೊ ಹಾಗಿದ್ಮೇಲೆ ಇದರ ಅರ್ಥ ಏನು ಅಂತಂದರೆ ಜಸ್ಟ್ ನೋಡಿ, ಈಗ 2, 1 ಇದು 2 ಅಂದರೆ ಅಡ್ಡ ಸಾಲು,
ಒನ್ ಅಂತಂದರೆ ಕಂಬ ಸಾಲು, ಅಂದರೆ ಎರಡನೆಯ ಅಡ್ಡ ಸಾಲು ಒಂದನೆಯ ಕಂಬ ಸಾಲು ಅಂತ ಅರ್ಥ ಇದು. ಅದಕ್ಕೆ 21 ಅಂತ ಕರಿತೀವಿ. ಇಲ್ಲಿ 11 ಅಂತ ಕರಿತೀವಿ, ಯಾಕಂದರೆ ಒಂದನೇದು ಅಡ್ಡ ಸಾಲು ಒಂದನೇದು ಕಂಬ ಸಾಲನ್ನು ಇಂಟು ಮಾಡೋದು ಅಂತ ಅರ್ಥ ಹೀಗೆ ಕೊಟ್ಟಾಗ. ಸೊ ಹೀಗೆ ಇಲ್ಲಿ 26 ಆಗುತ್ತೆ ಅನ್ನೋದನ್ನು ಈ ಫಾರ್ಮುಲಾ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೋದು. ಓಕೆನಾ? ಅಂದರೆ ಇಲ್ಲಿದೆ ನೋಡಿ 2 1. ಸೊ ಇದು ಮೆಥಡ್, ಇದು ಫಾರ್ಮುಲಾ 1 2 ಆಗಂಗಿಲ್ಲ, 2 1 ಆಗಬೇಕು. ಸೊ ಹೀಗೆ ಒಂದೆಲ್ಲವೆಲ್ಲ ಮೆಥಡ್. ಈ ಮೆಥಡ್ ಪ್ರಕಾರನೇ ಕ್ವಶನ್ ನಿಮಗೆ ಲಾಜಿಕ್ಕಾಗಿ ಕೇಳ್ತಾರೆ. ಇದು ನೋಡಲಿಕ್ಕೆ ಈಸಿ ಅಂತ ಅನಿಸಿದ್ರು ಕೂಡ ಇದನ್ನೇ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳ್ತಾರೆ. ಆದರೆ ರೂಲ್ ಗೊತ್ತಿರಬೇಕಲ್ಲ ನಮಗೆ. ಸೊ ಹೇಗೆ ಮಾಡ್ತಾರೆ ಅಂತೇಳಿ ಫಸ್ಟು ಎ ಆಮೇಲೆ ಬಿನೇ ಕೌಂಟ್ ಆಗುತ್ತೆ. ಹಾಗಿದ್ಮೇಲೆ ಎ ಬಿ ವ್ಯಾಲ್ಯೂನ ಕಂಡುಹಿಡಿಬೇಕಾಗತ್ತೆ. ಸೊ ಹೀಗೆ ಟ್ವಿಸ್ಟ್ ಮಾಡಿ ಕ್ವಶನ್ಸನ್ನು ಕೇಳ್ತಿರ್ತಾರೆ. ಓಕೆ, ಆಗಲೇ ಹೇಳಿದಂಗೆ ನಾವು ಗಮನಿಸ್ಬೋದು ಇಲ್ಲಿ ಮ್ಯಾಟ್ರಿಕ್ಸ್ಗಳನ್ನು ಅರ್ಥಶಾಸ್ತ್ರದಲ್ಲಿ ದೊಡ್ಡ ಪ್ರಮಾಣದ ದತ್ತಾಂಶಗಳನ್ನು ಕ್ರಮಬದ್ಧವಾಗಿ ಜೋಡಿಸಲು, ಏಕಕಾಲದಲ್ಲಿ ಸಮೀಕರಣಗಳನ್ನು ಪರಿಹರಿಸಲು ಮತ್ತು ವಿವಿಧ ಆರ್ಥಿಕ ಚರ ಅಂದರೆ ಚಲಕಗಳ ನಡುವಿನ ಸಂಬಂಧವನ್ನು ವಿಶ್ಲೇಷಿಸಲು ಬಳಸಲಾಗುತ್ತದೆ. ಎಸ್, ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಕ್ವಶನ್ಸ್ಗೆ ಆನ್ಸರ್ ಕೊಡ್ತೀನಿ ನಾನು ಲಾಸ್ಟಿಗೆ. ಸೊ ಇಲ್ಲಿ ಕೂಡ ಆಗಲೇ ಹೇಳಿದಂಗೆ ನೋಡಿ, ಇಲ್ಲಿ 2 2 ಎಸ್ 2 ದ ಮ್ಯಾಟ್ರಿಕ್ಸ್ ಎಷ್ಟಾಗತ್ತೆ ಅಂತ ಕ್ವಶನ್ ಕೇಳಿದಾಗ ನೋಡ್ಬೋದು ನಾವು. ಇದು ಸೆಕೆಂಡ್ ಇದೆ, ಇದು ಸೆಕೆಂಡ್ ಇದೆ, ಅಂದರೆ ಅಡ್ಡ ಸಾಲು ಕೂಡ ಸೆಕೆಂಡು, ಕಂಬ ಸಾಲು ಕೂಡ ಸೆಕೆಂಡು. ಹಾಗಾಗಿ 4 × 2 0 2 0 × 4 ಆ್ಯಂಡ್ 2 × 7. ಓಕೆನಾ? 2 × 7 ಇದೆ ನೋಡಿ. ಸೊ ಹಾಗೆ ಮಾಡಿದರೆ ನಮಗೆ ವ್ಯಾಲ್ಯೂ ಎಷ್ಟು ಸಿಗುತ್ತೆ ಅಂದರೆ 22 ಸಿಗುತ್ತೆ. ಸೊ ಹಾಗಿದ್ಮೇಲೆ 2 × 2 ಎ ಬಿ ವ್ಯಾಲ್ಯೂ ಕಂಡುಹಿಡಿಯೋದು ಅಂತ ಅರ್ಥ. ಸೊ ಇದನ್ನು ಈಗಾಗಲೇ ಹೇಳಿದನು, ಅದೇ ಮೆಥಡ್ ನೋಡ್ಕೊಂಡ್ಬಿಟ್ರೆ ಕ್ಲಿಯರ್ ಆಗುತ್ತೆ. ಇಲ್ಲಿ 1 × 2 ಇದೆ, ಅರ್ಥ ಆಯಿತು, ಅಂದರೆ 12. ಅಂದರೆ ಎ ಬಿಯನ್ನು ಕಂಡುಹಿಡಿಬೇಕು. ಹೆಂಗೆ ಅಂದರೆ ಫಸ್ಟ್ನೇದು ಒಂದನೇದು, ಆಮೇಲೆ ಎರಡನೇದು ಇಂಟು ಮಾಡ್ಕೋಬೇಕು. ಅದು ಹೆಂಗೆ ರೂಲ್ ಇದೆ, ಎರಡನೇದಕ್ಕೂ ಒಂದನೇದು ಇಂಟು ಮಾಡುವಂಗಿಲ್ಲ. ಇದು ಫಸ್ಟ್ ಇತ್ತಂದರೆ ಇದು ಕೂಡ ಫಸ್ಟೇ ಇಂಟು ಆಗಬೇಕು, ಇದು ಇಂಟು ಇತ್ತಾರೆ ಇದು ಕೂಡ ಸೆಕೆಂಡೇ ಇಂಟು ಆಗಬೇಕು. ಸೊ ಇದೆಲ್ಲ ಆಲ್ಮೋಸ್ಟ್ ಬೇಸಿಕ್ ಗೊತ್ತಿರುತ್ತೆ, ಇಲ್ಲಂತಲ್ಲ. ಬಟ್ ಆದರೆ ನಾವು ಹೇಗೆ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳ್ತಾರೆ ಅನ್ನೋದು ಕೂಡ ನಾವು ಲಾಜಿಕ್ಕಾಗಿ ನೋಡ್ಕೊಳ್ಬೇಕಾಗತ್ತೆ. ಸೊ ಈಗ ನೆಕ್ಸ್ಟು ಇದನ್ನು 2 × 2 1 × 4 ಆಗುತ್ತೆ, 1 × 4 ಆಗುತ್ತೆ, 3 × 7 ಆಗುತ್ತೆ. 3 × 7 ಮಾಡಿದರೆ ಟೋಟಲ್ ಎಷ್ಟಾಗುತ್ತೆ ಅಂದರೆ ಪ್ಲಸ್ ಮಾಡಿಕೊಂಡ್ರೆ 29 ಆಗುತ್ತೆ. ಸೊ ಹಾಗಾಗಿ 29 ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಕ್ವಶನ್ಸ್ ಏನು ಕೇಳಿದಾಗ ಇದನ್ನು ಎರಡು ಕೊಟ್ಟು ಇದನ್ನು ಕಂಡುಹಿಡಿರಿ ಅಂತ ಕ್ವಶನ್ ಕೇಳ್ತಾರೆ ಅಷ್ಟೇ, ಮತ್ತೇನಿಲ್ಲ. ಅಲ್ಲೇ ಕ್ವಶನಲ್ಲಿ ಟ್ವಿಸ್ಟ್ ಮಾಡಿರ್ತಾರೆ, ಕನ್ಫ್ಯೂಷನ್ ಮಾಡಿರ್ತಾರೆ. ಹೇಗೆ ಕನ್ಫ್ಯೂಷನ್ ಮಾಡ್ತಾರೆ ಅನ್ನೋದನ್ನು ನೆಕ್ಸ್ಟ್ ಹೇಳ್ತೀನಿ ನಾನು, ಬಟ್ ಕ್ಲಾರಿಟಿ ಇರಲಿ ನಿಮಗೆ. ಸೊ ಕ್ವಶನ್ಸ್ ಹೆಂಗೆ ಕೇಳ್ಬೋದು, ಏನೇನು ಇದೆಲ್ಲ ಟೇಬಲ್ ಕೊಡೋಂಗಿಲ್ಲ, ಬಟ್ ಇವಷ್ಟೇ ಕೊಟ್ಟಿರ್ತಾರೆ. ಓಕೆನಾ? ಇದಷ್ಟೇ ಕೊಟ್ಟು ಎ ಬಿ ಕಂಡು ಹಿಡಿಯೋದಿರ್ತದೆ. ಕೆಲವೊಮ್ಮೆ ಎ ಬಿ ಕೊಟ್ಟು ಎ ಎಷ್ಟು ಬಿ ಎಷ್ಟು ಹಿಂಗೂ ಕೇಳ್ತಾರೆ, ಉಲ್ಟಾ ಕ್ವಶನ್, ಅದು ಬೇರೆ, ಅದೊಂದು ಲೆಕ್ಕ ಬೇರೆ ಇದೆ. ಸೊ ಅದನ್ನು ಆಮೇಲೆ ನಾನು ಡಿಸ್ಕಷನ್ ಮಾಡ್ತೀನಿ. ಈಗ ಮ್ಯಾಟ್ರಿಕ್ಸ್ ಕರೆಕ್ಟಾಗಿ ಅರ್ಥ ಆಗಬೇಕಾತಂದರೆ ಇದು ಒಂದು ಎಕ್ಸಾಂಪಲ್ ನಮಗೆ ಗೊತ್ತಿರಬೇಕಾಗತ್ತೆ. ಆ್ಯಕ್ಚುಲಿ ಈ ಒಂದು ಎಕ್ಸಾಂಪಲಿಂದನೇ ನಿಮಗೆ ಈಸಿ ಆಗುತ್ತೆ ಅಂತ ಮತ್ತೇನಿಲ್ಲ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೋದು. ಇದು ಒಂದು ಎಕ್ಸಾಂಪಲ್ ಕರೆಕ್ಟಾಗಿ ನಿಮಗೆ ಗೊತ್ತಾದರೆ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಮ್ಯಾಟ್ರಿಕ್ಸನ್ನು ಅನ್ನೋದನ್ನು ಕ್ಲಿಯರಾಗಿ ನೀವು ನೋಡ್ಕೊಳ್ಬೋದು. ಇಲ್ಲಿ ನೋಡಿ, ಗಮನಿಸಿ ಫಸ್ಟಿಗೆ ಮ್ಯಾಟ್ರಿಕ್ಸ್ ಸಿಂಪಲ್ ಎಕ್ಸಾಂಪಲ್ ಹೇಗಿದೆ ಅಂದರೆ, ಥಿಂಕ್ ಆಫ್ ಅ ಮ್ಯಾಟ್ರಿಕ್ಸ್ ಆ್ಯಸ್ ಅ ಟೇಬಲ್ ಆಫ್ ನಂಬರ್ಸ್ ಅರೇಂಜ್ಡ್ ಇನ್ rows ಆ್ಯಂಡ್ ಕಾಲಮ್ಸ್. ಓಕೆ, ಸೇಮ್ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್, ಸಪೋಸ್ 2 ಶಾಪ್ಸ್ ಸೆಲ್ 3 ಪ್ರಾಡಕ್ಟ್ಸ್ ಅಂತಂದರೆ 2 ಅಂಗಡಿಗಳು 3 ಸರಕುಗಳನ್ನು ಮಾರಾಟ ಮಾಡಕತ್ತಾವ ಅಂತೇಳಿ ಒಂದು ಎಕ್ಸಾಂಪಲ್ ಇದು. ಅಂದರೆ 2 ಅಂಗಡಿಗಳು 3 ಸರಕುಗಳನ್ನ ಮಾರಾಟ ಮಾಡಕತ್ತಾವ. ಓಕೆ, ಹಾಗಾದರೆ ಮ್ಯಾಟ್ರಿಕ್ಸ್ ಹಿಂಗಿದೆ. ಹಾಗಾದ್ರೆ ಇದನ್ನು ಹೆಂಗೆ ಅರ್ಥ ಮಾಡ್ಕೊಳ್ತೀವಿ ನಾವು? ಎಸ್ ನೋಡಿ, ರೋಸ್ ಅಂದರೆ ಅಡ್ಡ ಸಾಲೊಳಗೆ ಏನಿದೆ ಅಂತಂದರೆ, ಶಾಪ್, ಒಂದನೇ ಶಾಪ್ ಏನು ಮಾಡಿದೆ, ಇಲ್ಲಿದೆ ನೋಡಿ, 10 20 30 ಅಂಥೇಳಿ ಸರಗಳನ್ನ ಮಾರಾಟ ಮಾಡ್ತಾಯಿದೆ. ನೆಕ್ಸ್ಟು ಎರಡನೇದು ಶಾಪ್ 2, ಎರಡನೇ ಶಾಪ್ ಏನು ಮಾಡ್ತಾಯಿದೆ, 15 25 35 ಅಂದರೆ ಎಕನಾಮಿಕ್ಸ್ ರಿಲೇಟೆಡ್ ಇರುವಂಥ ಒಂದು ಕಾನ್ಸೆಪ್ಟ್ ಇದು. ಅದನ್ನ ಎಕ್ಸಾಂಪಲ್ ತೆಗೆದುಕೊಂಡಿದ್ದೆ ನಾನು. ಇನ್ನು ಪ್ರಾಡಕ್ಟ್ಸ್ ಹೇಗಿದೆ, ಓಕೆ, ಕಾಲಮ್ಸ್ ಒಳಗಡೆ ಹಿಂಗೆ ಬರ್ತಾ ನೋಡಿ, ಹಿಂಗೇನು ಬರ್ತಾವಲ್ಲ ಕಾಲಮ್ಸ್ ಇವು. ಹಾಗಾಗಿ ಒಂದನೇದು ಪ್ರಾಡಕ್ಟ್ 1, ಪ್ರಾಡಕ್ಟ್ 2, ಪ್ರಾಡಕ್ಟ್ 3. ಓಕೆನಾ? ಇದು ಕಾಲಮ್ ಒಳಗೆ ಹೇಳ್ಕೊಡತ್ತೆ. ಸೊ ಇದನ್ನೇ ಹೇಗೆ ನೋಡ್ಕೋಬೇಕಂತಂದರೆ, ಸೊ ದಿಸ್ ಈಸ್ ಅ 2 × 3 ಮ್ಯಾಟ್ರಿಕ್ಸ್. ನೋಡಿ, 2 × 3 ಮ್ಯಾಟ್ರಿಕ್ಸ್. ದೇರ್ ಆರ್ 2 rows ಆ್ಯಂಡ್ 3 ಕಾಲಮ್ಸ್. ಕರೆಕ್ಟ್ ಇದೆ. ಓಕೆನಾ? ಹಾಗಿದ್ಮೇಲೆ ಎಕನಾಮಿಕ್ ಎಕ್ಸಾಂಪಲ್ ಹೆಂಗಾಗತ್ತೆ ಅಂದರೆ, ಸಪೋಸ್ ದ ನಂಬರ್ ರಿಪ್ರೆಸೆಂಟ್ಸ್ ಕ್ವಾಂಟಿಟಿ ಸೋಲ್ಡ್, ಎಷ್ಟು ಮಾರಾಟ ಆಗಿದೆ ಅಂತ ನೋಡಿದರೆ ಅದನ್ನು ಹಿಂಗೆ ಬರ್ಕೊಳ್ತೀವಿ ನಾವು. ಅಂದರೆ
ಈ ಕಡೆ ಶಾಪ್ಸು, ಈ ಕಡೆ 2 ಗೊತ್ತಿದೆ, ಪ್ರಾಡಕ್ಟ್ಸ್ ಬಗ್ಗೆನೂ ಕೂಡ ಬರ್ಕೊಂಡಿದೆ. ಸೊ ಲಾಸ್ಟಿಗೆ ದ ಸೇಮ್ ಇನ್ಫಾರ್ಮೇಷನ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಅ ಮ್ಯಾಟ್ರಿಕ್ಸ್. ಅಂದರೆ ನಮಗೆ ಇಷ್ಟಿದೆ. ಓಕೆ ನೋಡಿ, ಇನ್ನೂ ಒಂದು ಕ್ಲಾರಿಫಿಕೇಷನ್ ನಮಗೆ ಸಿಕ್ತಲ್ಲ. ಅರ್ಥಶಾಸ್ತ್ರದಲ್ಲಿ ಹೀಗೆ ಆಗುತ್ತಲ್ಲ. ಸೊ ಮಾರ್ಕೆಟ್ ಒಳಗಡೆ ಈಗ 2 ಅಂಗಡಿಗಳದಾವ. ಸೊ 2 ಅಂಗಡಿಗಳು ಎ ಬಿ ಸಿ ಡಿ ಇ ಎಫ್ ಅಂತೇಳಿ ಹಿಂಗೆ ಬೇರೆ ಬೇರೆ ಸರಕುಗಳು ಮಾರಾಟ ಮಾಡೋಕತ್ತಾವ. ಸೊ ಅವುಗಳ ಒಂದು ಒಟ್ಟಾರೆ ಪ್ರಮಾಣವನ್ನು ನಾವು ಈ ರೀತಿಯಾಗಿ ಹೆಂಗೆ ಬರೀಬಹುದು ಅನ್ನಲಿಕ್ಕೆ ಹೇಳಿಕೊಡುವಂಥದ್ದೇ ಮ್ಯಾಟ್ರಿಕ್ಸ್, ಮತ್ತೇನಿಲ್ಲ. ಸೊ ಮ್ಯಾಟ್ರಿಕ್ಸ್ ಅಂದರೆ ಸಂಗ್ರಹ, ಒಂದು 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 ದತ್ತಾಂಶಗಳನ್ನು ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ವ್ಯವಸ್ಥಿತವಾಗಿ ಅರೇಂಜ್ ಮಾಡೋದು ಅಂತ ಅರ್ಥ. ಸೊ ಅದಕ್ಕೆ ನಾವು ಏನು ಕರಿತೀವಿ ಅಂದರೆ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಇದನ್ನು ಇನ್ನಷ್ಟು ಅರ್ಥ ಆಗಬೇಕಾದ್ರೆ ನೆಕ್ಸ್ಟ್ ಇರುವಂಥ ಸ್ಲೈಡ್ಗಳನ್ನು ನೀವು ನೋಡಿದರೆ ಕ್ಲಿಯರ್ ಆಗುತ್ತೆ. ಓಕೆ, ಇದೊಂದು ಟೇಬಲ್ ನೋಡ್ಕೊಂಡ್ಬಿಡಿ, ಬಟ್ ಇದನ್ನು ಭಾಳ ಡೆಫ್ತಾಗಿ ಏನು ಡಿಸ್ಕಷನ್ ಮಾಡ್ತಾ ಇಲ್ಲ. ಓನ್ಲಿ ಜಸ್ಟ್ ನೋಡ್ಕೊಂಡ್ಬಿಡಿ ಟೈಪ್ಸ್ ಹೆಂಗಿದಾವ ಅಂತೇಳಿ. ಮ್ಯಾಟ್ರಿಕ್ಸ್ ಒಳಗೆ ಟೈಪ್ಸ್ ಬರ್ತಾವಲ್ಲ, ಸೊ ಹೆಂಗಿದಾವ ಅಂತಂದ್ರೆ ಒಂದೇದು ರೂಟ್ ಮ್ಯಾಟ್ರಿಕ್ಸ್ ಅಂತೇಳಿ, ಅಂದ್ರೆ ಕೇವಲ ಅಡ್ಡ ಸಾಲು ಮಾತ್ರ ಕನ್ಸಿಡರ್ ಆಗುತ್ತೆ. ಆಮೇಲೆ ಕಾಲಮ್ ಅಂದರೆ ಕೇವಲ ಕಂಬ ಸಾಲು ಒಂದೇ ಕನ್ಸಿಡರ್ ಆಗುತ್ತೆ. ಅಂದರೆ ಕ್ವಶನ್ ಕೇಳ್ತಾರೆ. ಮತ್ತು ರೆಕ್ಟಾಂಗ್ಯುಲರ್ ಅಂದರೆ ನೋಡಿ, ಈ ಕಡೆ 3 ಇರಬೇಕು, ಈ ಕಡೆ 2 ಇರಬೇಕು. ಸೊ ಈ ರೀತಿಯಾಗಿ. ಆಮೇಲೆ ಸ್ಕ್ವೇರ್ ಅಂದರೆ 3 ಸೇಮ್ ಇರಬೇಕು. 0 ಅಂದರೆ ಎಲ್ಲ ಕಡೆ 0 ಇದ್ದಿರಬೇಕು. ಆಮೇಲೆ ಡೈಗೊನಲ್ ಮ್ಯಾಟ್ರಿಕ್ಸ್ ಅಂದರೆ ಇದರೊಳಗಡೆ ಈ ಲೈನ್ ಕಟ್ಟೆ ನಂಬರ್ಸ್ ಬರ್ತದೆ, ಈ ಕಡೆ ನಂಬರ್ಸ್ ಬರೋಂಗಿಲ್ಲ. ಓಕೆನಾ. ನೆಕ್ಸ್ಟು ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಇದು ಕೂಡ ಎಲ್ಲ ಕಡೆ ಸೇಮ್ ನಂಬರ್ಸ್ ಇರಬೇಕು. ಸೊ ಇದು ಹಿಂಗೆ ಹೇಳ್ಕೊಡುತ್ತೆ. ಇಲ್ಲಿ ಯುನಿಟಿ ಮ್ಯಾಟ್ರಿಕ್ಸ್ ಅಂತೇಳಿ, ಇಲ್ಲಿ ಕೂಡ ಸೇಮ್ ನಂಬರ್ ಇದೆ, 1ಇಂದ ನಂಬರ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಹೀಗೆಲ್ಲ ಡಿಫ್ರೆಂಟ್ ಆಗಿರುವಂಥದ್ದು ನೋಡ್ಕೊಳ್ಳಿ. ಸೊ ಕ್ವಶನ್ ಹೆಂಗೆ ಕೇಳ್ತಾರೆ ಅಂದರೆ ತಳಗಡೆ ಇದು ಎಂಥ ಒಂದು ಮ್ಯಾಟ್ರಿಕ್ಸ್ ಇದು ಕೇಳ್ತಾರೆ, ಇದೇ ಅಂಥ ಮ್ಯಾಟ್ರಿಕ್ಸ್ ಅಂತೇಳಿ ಕೇಳ್ಕೊಂಡು ಕೆಳಗಡೆ ಇಂಥವೆಲ್ಲ ಆಪ್ಷನ್ ಕೊಟ್ಟಿರ್ತಾರೆ, 4 ಆಪ್ಷನ್ ಕೊಟ್ಬಿಡ್ತಾರೆ. ಅವಾಗ ಕನ್ಫ್ಯೂಷನ್ ಆಗುತ್ತೆ ಇದು ಯಾವುದು ಅಂತ ಹೇಳಿ ನಮಗೆ. ಸೊ ಅದೇ ಮೇನ್ ಕನ್ಫ್ಯೂಷನ್ ಮಾಡೋದು ಅದೇ ಕ್ವಶನ್ ನಮಗೆ. ಸೊ ಈ ರೀತಿ ಕೊಟ್ಬಿಡ್ತಾರೆ. ಕೊಟ್ಟು ಇದು ಕೆಳಗಿಂದ ಎಂಥ ಮ್ಯಾಟ್ರಿಕ್ಸ್ ಇದು ಅಂತ ಕ್ವಶನ್ ಕೇಳ್ತಾರೆ. 0 ಮ್ಯಾಟ್ರಿಕ್ಸು 3x3 ಅಂತೇಳಿ ಆಗುತ್ತೆ. ಸೊ ಹೀಗೆ ನೋಡಿ, ಇಲ್ಲಿ 3x3 ಅಲ್ಲಿ ಬರೆದಿಲ್ಲ, ಬಟ್ ಇಲ್ಲ ಹಿಂಗೆ ಬರೀಬೋದು, ಈ ರೀತಿಯಾಗಿ ಬರೀಬಹುದು. ಓಕೆ, 2x2 ಬರೀಬೋದು, 3x3 ಬರೀಬೋದು. ಓಕೆನಾ, ಇವೆಲ್ಲ ಬರಲಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಇವೆಲ್ಲ ಮ್ಯಾಟ್ರಿಕ್ಸಲ್ಲಿ ಬರುವಂತಹ ಆ್ಯಕ್ಚುಲಿ ಇವುಗಳನ್ನ ಮೀನಿಂಗನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅಥವಾ ಅರ್ಥ ಮಾಡ್ಕೊಂಡ್ರೆ ಅದಕ್ಕಿಂತ ಬೆಸ್ಟ್ ಅಂದರೆ ಈ ಪಿಕ್ಚರ್ ನೋಡ್ಕೊಂಡ್ಬಿಟ್ರೆ ಸಾಕು. ಓಕೆ, ಹಿಂಗೇನಾ, ಹಿಂಗಿದ್ರೇ ಅಷ್ಟೇ ಇದಕ್ಕೆ ಅಂತಾರೆ, ಇಷ್ಟೇ ಇರುತ್ತೆ ಮೀನಿಂಗ್. ಮೇನ್ ಅದನ್ನೇ ಕೇಳ್ತಾರೆ ಕನ್ಫ್ಯೂಷನ್ ಮಾಡಿ. ಓಕೆನಾ. ಸೊ ಇದನ್ನು ನೆನ್ಪಿಟ್ಕೊಂಡ್ರೆ ಅಟ್ಲೀಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ ಅಂತೂ ಒಂದಾರು ಕೇಳ್ತಾರೆ, ಆಲ್ಮೋಸ್ಟ್ 1-2 ಕ್ವಶನ್ ಅಂತೂ ಫಿಕ್ಸ್ ಕೇಳ್ತಾರೆ. ಸೊ ಇದು ಭಾಳ ಈಸಿ ಇರುವಂಥ ಮೆಥಡ್ ಇದು. ಇಲ್ಲಿ 4 ಕ್ವಶನ್ಸನ್ನು ಕೊಟ್ಟಿದ್ದೀನಿ ನಾನು. ಸೊ 4 ಕ್ವಶನಲ್ಲಿ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು ಪ್ರತಿಯೊಂದಕ್ಕೂ ಕೂಡ. ಸೊ ಫಸ್ಟ್ ಕ್ವಶನ್ ಹೇಗಿದೆ ಅಂದರೆ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ 3 rows and 4 columns ಹ್ಯಾಸ್ ದ ಆರ್ಡರ್ ಅಂಥೇಳಿ ಹೆಂಗಿರುತ್ತೆ ಆರ್ಡರ್. ಹಾಗಿದ್ರೆ ಅದಕ್ಕೆ ಹೆಂಗೆ ಕರಿತೀವಿ ನಾವು, ಹೆಂಗೆ ಬರೀಬೇಕು ಅದನ್ನು ಅಂದರೆ 3 rows ಇದೆ ಅಂತಂದರೆ ಅಡ್ಡ ಸಾಲು 3 ಅದಾವ, ಕಂಬ ಸಾಲು 4 ಅದಾವ. ಹಾಗೆ ಅದಾಗ ಅದನ್ನು ಹೆಂಗೆ ಬರೀಬೇಕು ಅಂತೇಳಿ. ಓಕೆನಾ. 4x3 ಬರೆಯೋಕ್ಕೆ ಬರೋಂಗಿಲ್ಲ ಅಂತ ಆಗಲೇ ಹೇಳಿದ್ದೀನಿ. ರೂಲ್ ಏನಿದೆ ಅಂತಂದರೆ 4x ಅಂದರೆ ಮೊದಲಿಗೆ ಕಾಲಮ್ ತೆಗೆದುಕೊಂಡು ಆಮೇಲೆ ರೋಸ್ ಬರೆಯೋಂಗಿಲ್ಲ, ರೂಲ್ ಇದು. ನೆಕ್ಸ್ಟು 3x4 ಬರೀಬೇಕು ಬರೆದ್ರೆ, ಮತ್ತು ಪ್ಲಸ್ ಮಾಡೋಕ್ಕೆ ಬರೋಂಗಿಲ್ಲ, ಇಂಟು ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಬೇಕು, ಇಂಟು ಇರಬೇಕು. ಮತ್ತು 12x1 ಅಂತೂ ಬರೆಯೋಕ್ಕೆ ಬರೋಂಗಿಲ್ಲ. ಸೊ ಆಗಿದ್ಮೇಲೆ ಆನ್ಸರಿನ ಬಿನೇ ಆನ್ಸರ್ ಕರೆಕ್ಟ್ ಆಗುತ್ತೆ. ವೆರಿ ಈಸಿ ಇರುವಂಥದ್ದು. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ನೋಡಿ, ಸ್ಕ್ವೇರ್ ಅಂದರೆ ಹೆಂಗಿರಬೇಕು ಅಂದರೆ 2 ಸೇಮ್ ಇರಬೇಕು, 2 ಇಂಟು ಸೇಮ್ ಆಗ್ತಿರ್ಬೇಕು. ಇಲ್ಲಿ 2x3 ಇದೆ, ನೋ ಆಗೋದಿಲ್ಲ. 3x2 ಇದೆ, ಆಗಂಗಿಲ್ಲ. 1x3 ಇದೆ, ಆಗಲ್ಲ. 3x3 ಆಗುವಂಥದ್ದು. ಓಕೆನಾ. ಸೊ ಹಾಗಿದ್ಮೇಲೆ ಸೊ 3x3 ಆಗಿರ್ಬೋದು, 2x2 ಆಗಿರ್ಬೋದು, 4x4 ಆಗಿರ್ಬೋದು, ಅವೆಲ್ಲವೂ ಕೂಡ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತಲೇ ಕರಿಬೇಕಾಗತ್ತೆ. ಈ ನೆಕ್ಸ್ಟು ಇಫ್ ಎ ಈಸ್ 2x3 ಆ್ಯಂಡ್ ಬಿ ಈಸ್ 3x4 ದ ಆರ್ಡರ್ ಆಫ್ ಎ ಬಿ ಈಸ್ ಏನಾಗುತ್ತೆ, ಎಸ್ ಏನಾಗುತ್ತೆ ಅಂದರೆ ಆರ್ಡ್ರು ಅಂತಂದರೆ 2x4 ಆಗುತ್ತೆ. ಸೊ ಹೇಗೆ ಅಂತಂದರೆ ಇಲ್ಲೆಲ್ಲಿ ನೋಡ್ಬೋದು ನೀವು, 3x3 ಆಗೋದಿಲ್ಲ. ಆಮೇಲೆ ನೆಕ್ಸ್ಟು 3x4 ಆಗೋದಿಲ್ಲ. ಓಕೆನಾ. ನೆಕ್ಸ್ಟು ಇದಕ್ಕೊಂದು ಮೆಥಡ್ ಇದೆ, ಇದನ್ನು ಕ್ಯಾಲ್ಕುಲೇಷನ್ ಮಾಡುವಂಥ ಮೆಥಡ್ ಇದೆ. ಸೊ ಅದ್ರ ಮೇಲೆ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಒಂದು ಕಡೆ ಎ ಅಂತ ಬರೋದು, ಒಂದು ಕಡೆ ಬಿ ಅಂತ ಬರೋದು, ಅವುಗಳನ್ನ ಏನು ಮಾಡ್ತಾರೆ ಅಂದರೆ ಕೂಡಿಸ್ತಾರೆ. ಸೊ ಕೂಡಿಸ್ಕೊಂಡ ಮೂಲಕ ಇಂಟು ಮಾಡಿ ಇದನ್ನ ಕ್ಯಾಲ್ಕುಲೇಷನ್ ಮಾಡಲಾಗುತ್ತೆ. 2x4 ಅನ್ನೋದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಇನ್ನೊಂದು ಲಾಸ್ಟು, ಇಫ್ ಎ ಈಸ್ 2x3 ಆ್ಯಂಡ್ ಬಿ ಈಸ್ 2x2 ದೆನ್ ಎ ಬಿ ಈಸ್ ಏನಾಗುತ್ತೆ, ನಾಟ್ ಪಾಸಿಬಲ್ ಆಗುತ್ತೆ. ಯಾಕಂತಂದರೆ ಇಲ್ಲಿ
2 ಇಂಟು 2, ಆಮೇಲೆ ಇಲ್ಲಿ ಇಲ್ಲಿ ಎರಡಕ್ಕೂ ಕೂಡ ಮ್ಯಾಚ್ ಆಗ್ತಾ ಇಲ್ಲ ಇದು, ಓಕೆನಾ. ಇಲ್ಲಿ 5 ಆಗ್ತದೆ, ಇಲ್ಲಿ 4 ಆಗ್ತದೆ, ಓಕೆನಾ. ಸೊ ಆಗಿದ್ಮೇಲೆ ಆ ಒಂದು ಮ್ಯಾಟ್ರಿಕ್ಸ್ ಕುಂಡಿರ್ಬೇಕಂತಂದರೆ ಹೆಂಗೆ ಅದು ಎರಡಕ್ಕೂ ಮ್ಯಾಚ್ ಆಗಬೇಕಂದ್ರೆ ಎರಡು ಇಂಟು ಮಾಡೋಕ್ಕೆ ಅವಕಾಶ ಸಿಗಬೇಕು, ಹೆಚ್ಚು ಕಡಿಮೆ ನಂಬರ್ಸ್ ಬರಬಾರ್ದು. ಹಾಗಾಗಿ ಅದು ನಾಟ್ ಪಾಸಿಬಲ್ ಅಂತ ಆಗತ್ತೆ. ಸೊ ಅದನ್ನು ನಿಮಗೆ ಆ್ಯಕ್ಚುಲಿ ಆಗಲೇ ನಾನು ಹೇಳಿದ್ನಲ್ಲ ಟೈಪ್ಸ್ ಬಗ್ಗೆ, ಸೊ ಅಲ್ಲಿ ನೀವು ನೋಡಿದರೆ ಗೊತ್ತಾಗತ್ತೆ. ಈ ರೀತಿಯಾಗಿಯೇ ಇರುತ್ತೆ ಜಾಸ್ತಿ. ಈ ರೀತಿಯಾಗಿದ್ದಾಗ ಮಾತ್ರ ಅದನ್ನು ನಾವು ಇಂಟು ಮಾಡ್ಕೊಳ್ಳೋಕ್ಕೆ ಅವಕಾಶ ಸಿಗುತ್ತೆ. ಈ ರೀತಿಯಾಗಿ ಮ್ಯಾಚ್ ಬರಲಿಕ್ಕಂತಂದರೆ ಅದನ್ನು ನಾವು ಇದನ್ನು ಮಾಡೋಕ್ಕೆ ಬರೋಂಗಿಲ್ಲ. ಅಂದರೆ ಇದು ಏನು ಹೇಳುತ್ತಂದರೆ ಈ ರೀತಿಯಾಗಿ 2, ಈ ರೀತಿಯಾಗಿ 3 ಇದೆ ಅಂತ ಅನಿಸುತ್ತೆ. ಎಸ್, ಹಾಗಿದೆ. ಆಮೇಲೆ ಇದೇನು ಹೇಳುತ್ತೆ ಅಂದರೆ ಒಂದು ಈ ರೀತಿಯಾಗಿದೆ. ಹಾಗಿದ್ದಾಗ ಇದನ್ನು ಹೆಂಗೆ ಮ್ಯಾಚ್ ಮಾಡೋಕ್ಕೆ ಬರುತ್ತೆ? ಬರೋಂಗಿಲ್ಲ. ಇಲ್ಲಿ ಆ್ಯಕ್ಚುಲಿ 3 ಈ ಹಿಂಗೂ 3 ಇದ್ದರೆ ಅಷ್ಟೇ ಇಲ್ಲಿ ಹಿಂಗೆ ಕ್ಯಾಚ್ ಆಗುತ್ತೆ ಇದು, ಇಲ್ಲಾಂದರೆ ಆಗೋದಿಲ್ಲ. ಇಲ್ಲಾಂದರೆ ಹಿಂಗಾದರೂ 3 ಬೇಕು, ಆದರೆ ಕ್ಯಾಚ್ ಆಗುತ್ತೆ, ಆಗೋದಿಲ್ಲ. ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ, ಹಾಗಾಗಿ ನಾಟ್ ಪಾಸಿಬಲ್ ಅಂತ ಆಗುತ್ತೆ. ಸೊ ಈ ರೀತಿಯಾಗಿ ಮ್ಯಾಟ್ರಿಕ್ಸನ್ನು ನಾವು ಬಳಕೆ ಮಾಡುವಂತಹ ವಿಧಾನದಲ್ಲಿ ಅವುಗಳನ್ನ ಹೇಗೆ ನಾವು ಕ್ಯಾಚ್ ಮಾಡಬಹುದು ಅನ್ನಲಿಕ್ಕೆ ಸಂಬಂಧಪಟ್ಟಂಗೆ ಇರುವಂಥ ಒಂದು ಸಿಂಪಲ್ ಇನ್ಫಾರ್ಮೇಷನನ್ನು ಈ ಕ್ಲಾಸಲ್ಲಿ ನಾನು ಡಿಸ್ಕಷನ್ ಮಾಡಿದೆನು. ಮತ್ತು ನೆಕ್ಸ್ಟ್ ವಿಡಿಯೋಗಳಲ್ಲಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಇನ್ಫಾರ್ಮೇಷನ್ಸನ್ನು ನಾವು ಡಿಸ್ಕಷನ್ ಮಾಡೋಣ.